ಹಾಯ್ ಮಕ್ಕಳ. ಸೊ ಇನ್ನೇನು 21st ನಿಮಗೆ SSLC ಎಕ್ಸಾಮ್ 2 ಬರ್ತಾ ಇದೆ, ಅಂದರೆ ಮ್ಯಾಥ್ಸ್ ಎಕ್ಸಾಮ್. ಸೊ ಹಾಗಾಗಿ ತುಂಬ ಜನ ಮಕ್ಕಳು ನನಗೆ ಮೆಸೇಜ್ ಮಾಡ್ತಾ ಇದ್ರು, ಸರ್ ಕೆಲವೊಬ್ರು ನನಗೆ, ಸರ್ ನಾವು ಫಸ್ಟ್ ಎಕ್ಸಾಮಲ್ಲಿ ಮಾರ್ಕ್ಸ್ ಕಮ್ಮಿ ತೆಗೆದಿದ್ದೀವಿ, ಈಗ ಸೆಕೆಂಡ್ ಎಕ್ಸಾಮಲ್ಲಿ ನಾನು ಮ್ಯಾಥ್ಸಲ್ಲಿ 80/80 ಸ್ಕೋರ್ ಮಾಡಬೇಕು, ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು, ಒಂದು ವಿಡಿಯೋ ಮಾಡಿ ಸರ್ ಅಂತ. ಇನ್ನು ಕೆಲವರು, ಸರ್ ನಾವು ಮ್ಯಾಥ್ಸ್ ಎಕ್ಸಾಮ್ ಫಸ್ಟಲ್ಲಿ ಫೇಲ್ ಆಗಿಬಿಟ್ಟಿದ್ದೀವಿ, ಬಟ್ ಸೆಕೆಂಡ್ ಎಕ್ಸಾಮ್ ಅಲ್ಲಿ 80/80 ತೆಗಿಬೇಕು, ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಂತ. ಸೊ ಇವ್ರು ಇಬ್ರು ಗಮನದಲ್ಲಿ ಇಟ್ಕೊಂಡು ಒಂದು PPT ಮಾಡಿದ್ದೀನಿ. ಚಾಪ್ಟರ್ ವೈಸ್ ಜೊತೆಗೆ ಬ್ಲೂ ಪ್ರಿಂಟ್ ವೈಸ್, ಮಾರ್ಕ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಜೊತೆಗೆ ಆ ಚಾಪ್ಟರ್ ಅಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಯಾವ ಕಾನ್ಸೆಪ್ಟಿಗೆ ಕೊಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಈ ವಿಡಿಯೋದು PDF ನಿಮಗೆಲ್ಲೂ ನಾನು ಹಾಕ್ತಾ ಇಲ್ಲ, ಹಾಗಾಗಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲೆ ನೋಡಿ. ಖಂಡಿತವಾಗ್ಲೂ ನಿಮಗೆ 80/80 ಸ್ಕೋರ್ ಮಾಡೋದು ಮ್ಯಾಥ್ಸ್ ಅಲ್ಲಿ ಕಷ್ಟ ಅಲ್ವೇ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ಅಷ್ಟು ಸಿಂಪಲ್ ಆಗಿ ಎಲ್ಲದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೈಯೆಸ್ಟ್ ಪ್ರಿಯಾರಿಟಿ, ಬ್ಲೂ ಪ್ರಿಂಟ್ ವೈಸ್ ಮಾರ್ಕ್ಸ್ ಕೂಡ ಕೊಡ್ತಾ ಇದ್ದೀನಿ. ಸೊ ಅದನ್ನ ನೀವು ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಆರಾಮಾಗಿ 80/80 ತೆಗಿತೀರಾ. ಓಕೆನಾ? ವೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನಾನು ಅವಾಗಲೇ ಹೇಳಿದೆ, ಚಾಪ್ಟರ್ ವೈಸ್ ಇದರಲ್ಲಿ ಸರ್ಕಲ್ಸ್ನ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಮತ್ತೆ ಸರ್ಕಲ್ಸ್ ಎರಡನ್ನೂ ಕಂಬೈನ್ ಮಾಡಿ ಒಂದು ಚಾಪ್ಟರ್ ಅಂತ ಕೊಡ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೆಲ್ಲ ಚಾಪ್ಟರ್ ವೈಸ್ ಅದೇನಿದೆ ನಿಮಗೆ ಬ್ಲೂ ಪ್ರಿಂಟ್ ವೈಸ್ ಅದೇ ತರ ಇದೆ. ಸೊ ಇದರಲ್ಲಿ ನಾನು ಹೇಳಿದೆ ಅವಾಗಲೇ, ರಿಯಲ್ ನಂಬರ್ಸ್ ಫಸ್ಟ್ ಅಲ್ಲಿ ಗ್ಯಾರಂಟಿಡ್ ಕ್ವಶನ್ಸ್ 2 to 3 ಮಾರ್ಕ್ಸ್ ಏನೇನು ಕ್ವಶನ್ಸ್ ಕೇಳ್ಬೋದು. ಸೊ ಪ್ರೂಫ್ ಆಫ್ ಇರಾಷನಾಲಿಟಿ, ಸೊ √2, √3, √5 ಇಸ್ ಅನ್ ಇರಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು. ಅದು ಸ್ಟೆಪ್ ಬೈ ಸ್ಟೆಪ್ ಒಂದನ್ನ ನೀವು ಕಲ್ತ್ಕೊಂಡ್ರೆ, ನಾನು ಆಲ್ರೆಡಿ ರಿಯಲ್ ನಂಬರ್ಸ್ ಅದು ಒಂದು ಒನ್ ಶಾರ್ಟ್ ವಿಡಿಯೋ 2027 ಬ್ಯಾಚ್ಗೆ ಒಂದು ಒನ್ ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಇನ್ ಡೆಪ್ತ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಾನ್ಸೆಪ್ಟ್ ಪ್ಲಸ್ ಪ್ರಾಬ್ಲಮ್ಸ್ನ. ಅದನ್ನ ಹೋಗಿ ನೋಡ್ಕೊಳ್ಳಿ. ಸೊ ಅದರಲ್ಲಿ ಈ ಇರ್ಯಾಷನಾಲಿಟಿ ಪ್ರೂಫ್, ಇರ್ಯಾಷನಲ್ ನಂಬರ್ದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನ ನೋಡ್ಕೊಳ್ಳಿ. ಮೋಸ್ಟ್ ಪ್ರಾಬಬ್ಲಿ √2, √3, √5 ಈ ತರ ಕ್ವಶನ್ನೇ ಬರುತ್ತೆ ನಿಮಗೆ ಈ ಸತಿ ಎಕ್ಸಾಮ್ 2 ಅಲ್ಲಿ. ಓಕೆನಾ? ಅದನ್ನ ಮಿಸ್ ಮಾಡ್ಕೋಬೇಡಿ. ಸೊ ಪ್ರೂವ್ ದಟ್ 3 + 2 √5 ಇಸ್ ಅನ್ ಇರ್ಯಾಷನಲ್ ನಂಬರ್. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಟೈಪ್ ಕ್ವಶನ್ 3 + 2 √5 ಈ ಟೈಪ್ ಕ್ವಶನ್ ನಿಮಗೆ ಆಲ್ರೆಡಿ ಎಕ್ಸಾಮ್ 1 ಅಲ್ಲಿ ಬಂದಿದೆ. ಸೊ ಹಾಗಾಗಿ √2, √3, √5 ಈ ತರ ಟೈಪ್ ಕ್ವಶನ್ಸ್ ನಿಮಗೆ ಎಕ್ಸಾಮ್ 2 ಅಲ್ಲಿ ಬರೋ ಚಾನ್ಸಸ್ ಇದೆ. ಇದರಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಯಾವ್ದಕ್ಕೆ ಕೊಡಬೇಕು ಅಂತ ಅಂದ್ರೆ, HCF ಮತ್ತೆ LCM ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹೈಯೆಸ್ಟ್ ಪ್ರಿಯಾರಿಟಿ. ಓಕೆ, ಜೊತೆಗೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋದು. 2 ನಂಬರ್ ಕೊಡ್ತಾನೆ, HCF LCM ಯಾವ್ದಾದ್ರು ಒಂದು ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾನೆ, ಅಥವಾ HCF LCM ಅಥವಾ 1 ನಂಬರ್ ಕೊಟ್ಟಿರ್ತಾನೆ, ಇನ್ನೊಂದು ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನ ಹೈಯೆಸ್ಟ್ ಪ್ರಿಯಾರಿಟಿ ಆಗಿ ತಗೊಳ್ಳಿ. ಜೊತೆಗೆ ಈ ಟಾಪಿಕ್ ಅಲ್ಲಿ ಇದೆರಡೂ ಟಾಪಿಕ್ ಅಂದ್ರೆ ಹೈಯೆಸ್ಟ್ ಪ್ರಿಯಾರಿಟಿ ಅಂತ ಏನ್ ಕೊಟ್ಟಿದ್ದೀನಿ, ಇದೆರಡೂ ಟಾಪಿಕ್ ಜೊತೆಗೆ ಇರ್ಯಾಷನಲ್ ನಂಬರ್ ಪ್ರೂಫ್, ಕಟ್ಟಿಟ್ಟ ಬುತ್ತಿ ಕ್ವಶನ್, √2, √3, √5 ಈ ಟೈಪ್ ಅಲ್ಲಿ ಕ್ವಶನ್ಸ್ ಬರುತ್ತೆ. ಒಂದನ್ನು ಕಲ್ತ್ಕೊಳ್ಳಿ, ಎಲ್ಲದಕ್ಕೂ ಸೇಮ್ ಕ್ವಶನ್, ಸೇಮ್ ಪ್ಯಾಟರ್ನ್ ಆನ್ಸರ್. ಕರೆಕ್ಟಾ? ದೆನ್ 1 ಮಾರ್ಕಿಗೆ ಏನ್ ಕೇಳ್ಬೋದು? ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಈ ಚಾಪ್ಟರ್ ಅಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ದು ಒಂದು ಸ್ಟೇಟ್ಮೆಂಟ್ ಬರೆಯೋದಕ್ಕೆ ಕೇಳ್ಬೋದು. ಅದನ್ನ ನೆನ್ಪಿಟ್ಕೊಳ್ಳಿ. ಐಡೆಂಟಿಫೈ ಇಫ್ ರ್ಯಾಷನಲ್ ನಂಬರ್ ಹ್ಯಾಸ್ ಎ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ರ್ಯಾಷನಲ್ ನಂಬರ್ ಅಂತ ಅಂದ್ರೆ ಟರ್ಮಿನೇಟಿಂಗ್ ಎಕ್ಸ್ಪಾನ್ಷನ್ ಇರುತ್ತಾ, ಟರ್ಮಿನೇಟಿಂಗ್ ನಂಬರ್ ಇರುತ್ತಾ, ಅಥವಾ ನಾನ್ ಟರ್ಮಿನೇಟಿಂಗ್ ನಂಬರ್ ಇರುತ್ತಾ, ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ಅದನ್ನ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಇದು ಫಸ್ಟ್ ಚಾಪ್ಟರ್. ಓಕೆನಾ? ನೆಕ್ಸ್ಟ್ ಚಾಪ್ಟರ್ ಪಾಲಿನಾಮಿಯಲ್ಸ್ ಅಲ್ಲಿ 2 to 3 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಯಾವ್ದಿದೆ? ಫೈಂಡ್ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂಡ್ ವೆರಿಫೈ ರಿಲೇಷನ್ ಬಿಟ್ವೀನ್ ದ ಝೀರೋಸ್ ಅಂಡ್ ದ ಕೋಎಫಿಷಿಯಂಟ್ಸ್. ಸೊ ಝೀರೋಸ್ ಅಂತ ಅಂದ್ರೆ ಎರಡೇ ಬರೋದು ಮಕ್ಕಳ, ನಿಮಗೆ ಎಲ್ಲರಿಗೂ ಗೊತ್ತಿದೆ, ಆಲ್ಫಾ ಮತ್ತೆ ಬೀಟಾ. ಕರೆಕ್ಟಾ? ಸೊ ಅದ್ರ ಬಗ್ಗೆ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಮತ್ತೆ ರಿಲೇಷನ್ ಬಿಟ್ವೀನ್ ದ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್, ಅದ್ರ ಬಗ್ಗೆ ಕ್ವಶನ್ಸ್ ನ ನೋಡ್ಕೊಳ್ಳಿ 2 to 3 ಮಾರ್ಕ್ಸ್ಗೆ. ಸೊ ಹೈಯೆಸ್ಟ್ ಪ್ರಿಯಾರಿಟಿ ಏನು ಕೊಡ್ಬೋದು? ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವೆನ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಇಟ್ ಝೀರೋಸ್ ಆರ್ ಗಿವನ್. ಸೊ ಸಮ್ ಮತ್ತೆ ಪ್ರಾಡಕ್ಟ್ ಆಫ್ ಝೀರೋಸ್ ಕೊಟ್ಟಿರ್ತಾರೆ. ಓಕೆ, ಸಮ್ ಅಂತ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ, ಪ್ರಾಡಕ್ಟ್ ಅಂದ್ರೆ ಆಲ್ಫಾ ಇಂಟು ಬೀಟಾ, -b/a, c/a. ಸೊ ಈ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಫೈಂಡ್ ಔಟ್ ಮಾಡಬೇಕು. ಈ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ವಲ್ಪ ಹೈಯೆಸ್ಟ್ ಪ್ರಿಯಾರಿಟಿ ಕೊಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ ಡಿವಿಷನ್ ಅಲ್ಗಾರಿಥಮ್, ಡಿವೈಡ್ ಪಾಲಿನಾಮಿಯಲ್, ಫೈಂಡ್ ದ ಕೋಶಂಟ್ ಅಂಡ್ ರಿಮೈಂಡರ್. ಈ ಟೈಪ್ ಕ್ವಶನ್ಸ್ ಬರೋ ಚಾನ್ಸಸ್
ಸ್ವಲ್ಪ ಕಮ್ಮಿ ಇದೆ, ಬಟ್ ಸ್ಟಿಲ್ ನಿಮಗೆ ಸ್ವಲ್ಪ ಎಕ್ಸಾಮ್ 1 ಇಂದ ಎಕ್ಸಾಮ್ 2ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಸ್ವಲ್ಪ ಚೇಂಜಸ್, ವ್ಯಾಲ್ಯೂಸ್ ಒಂದೇ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ, ಅದನ್ನ ನೀವು ನೋಡ್ಕೊಳ್ಳಿ. ಓಕೆನಾ? ಇದು ಸೆಕೆಂಡ್ ಚಾಪ್ಟರ್. ನೆಕ್ಸ್ಟ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯಬಲ್ಸ್, ಗ್ಯಾರಂಟೀಡ್ ಕ್ವಶನ್ 4 ಮಾರ್ಕ್ಸ್ಗೆ ಗ್ಯಾರಂಟೀಡ್ ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ ಗ್ರಾಫಿಕಲಿ, ದಿಸ್ ಇಸ್ 100% ಸರ್ಟನ್ ಗ್ರಾಫ್ ಕ್ವಶನ್. ಸೊ ಸಾಲ್ವ್ ಗ್ರಾಫಿಕಲಿ ಅನ್ನೋದು 100% ಕ್ವಶನ್ ಬರುತ್ತೆ. ಸೊ ಅದನ್ನ ನೀವು ಗ್ಯಾರಂಟಿಡ್ 4 ಮಾರ್ಕ್ಸ್ ಕ್ವಶನ್. ಅದರಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಅಂತ ಅನ್ಕೊಂಡ್ರೆ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂತ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಮೋಸ್ಟ್ ಆಲ್ಜಿಬ್ರೈಕ್ ಮೆಥಡ್ ಆಸ್ಕ್ಡ್. ಓಕೆ, ವರ್ಡ್ ಪ್ರಾಬ್ಲಮ್ಸ್ ಫೋಕಸ್ ಆನ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್. ಓಕೆ, ದೆನ್ ಫ್ರಾಕ್ಷನ್ ಪ್ರಾಬ್ಲಮ್ಸ್ ಅಂಡ್ ಬೋಟ್ಸ್ ಆರ್ ಸ್ಟ್ರೀಮ್ ಪ್ರಾಬ್ಲಮ್ಸ್. ಇದನ್ನ ನೀವು ನೋಡ್ಕೊಳ್ಳಿ ಪ್ರಾಬ್ಲಮ್ಸ್ ನ. ಸೊ ಈ ಏಜ್ ರಿಲೇಟೆಡ್ ಓಕೆ, ಇನ್ ಮಿಕ್ಕಿದ್ದು ಫ್ರಾಕ್ಷನ್ ಪ್ರಾಬ್ಲಮ್ಸ್, ಬೋಟ್ ಸ್ಟ್ರೀಮ್, ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ಲಿಲ್ಲ ಅಂದ್ರೂ ಆಗುತ್ತೆ ನೀವು. ಓಕೆನಾ? ಸೊ ಒಂದು ಎಲಿಮಿನೇಷನ್ ಮೆಥಡ್ ಬಗ್ಗೆ ಕೇಳೋ ಚಾನ್ಸಸ್ ಇದೆ, ಜೊತೆಗೆ ಗ್ರಾಫಿಕಲ್ ಮೆಥಡ್ ಅದನ್ನ ಕೇಳೋ ಚಾನ್ಸಸ್ ಇದೆ. ಇನ್ನು 1 or 2 ಮಾರ್ಕ್ಸ್ ಏನ್ ಕೇಳ್ಬೋದು? ಚೆಕ್ ಫಾರ್ ಕನ್ಸಿಸ್ಟೆನ್ಸಿ, ಅಂದ್ರೆ ಯುನಿಕ್ ಸೊಲ್ಯೂಷನ್ ನ, ನೋ ಸೊಲ್ಯೂಷನ್ ನ, ಇನ್ಫೈನೈಟ್ ಸೊಲ್ಯೂಷನ್ ನ, ಅದ್ರ ಬಗ್ಗೆ ಒಂದು ಕ್ವಶನ್ ಫಾರ್ಮ್ ಆಗೋ ಚಾನ್ಸಸ್ ಇದೆ 1 or 2 ಮಾರ್ಕ್ಸ್ಗೆ. ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದು ಥರ್ಡ್ ಚಾಪ್ಟರ್. ಫೋರ್ತ್ ಚಾಪ್ಟರ್, ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ಗ್ಯಾರಂಟೀಡ್ 3 or 4 ಮಾರ್ಕ್ಸ್ ಕ್ವಶನ್ಸ್ ಏನೇನ್ ಬರುತ್ತೆ? ಸಾಲ್ವ್ ದ ಈಕ್ವೇಶನ್ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ, ದೆನ್ ಫೋಕಸ್ ಆನ್ ಟ್ರೈನ್ ಸ್ಪೀಡ್ ಅಂಡ್ ವರ್ಕ್ ಟೈಮ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಸ್ಪೀಡ್ ಮತ್ತೆ ಟೈಮ್, ಸ್ಪೀಡ್, ವರ್ಕ್, ಈ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಜಾಸ್ತಿ ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಈ ತರ ಕ್ವಶನ್ಸ್ ನಿಮಗೆ ಎಕ್ಸಾಮ್ 2 ಅಲ್ಲಿ ಬರೋ ಚಾನ್ಸಸ್ ತುಂಬಾ ಇದೆ. ಓಕೆ, ಅದರಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಅಂತ ಅಂದ್ರೆ ನೇಚರ್ ಆಫ್ ರೂಟ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. B² - 4AC. ಸೊ ನೇಚರ್ ಆಫ್ ರೂಟ್ಸ್ ಹೈಯೆಸ್ಟ್ ಪ್ರಿಯಾರಿಟಿ ಈ ಟಾಪಿಕ್, ಈ ಚಾಪ್ಟರ್ ಅಲ್ಲಿ. ಓಕೆ ಮಕ್ಕಳ? ನೆಕ್ಸ್ಟ್, ಫಿಫ್ತ್ ಚಾಪ್ಟರ್, ಅರ್ಥಮೆಟಿಕ್ ಪ್ರೋಗ್ರೆಷನ್. ಅದರಲ್ಲಿ 3 to 4 ಮಾರ್ಕ್ಸ್ ಗ್ಯಾರಂಟೀಡ್ ಕ್ವಶನ್ಸ್ ಅಂದ್ರೆ ಸಮ್ ಆಫ್ nth ಟರ್ಮ್ ಬಗ್ಗೆ ಕೇಳ್ತಾರೆ. ಓಕೆ, ದೆನ್ ಸ್ಪೆಸಿಫಿಕ್ ಟರ್ಮ್ ಬಗ್ಗೆ ಕೇಳ್ತಾರೆ. ನಿಮಗೆ ನಾರ್ಮಲ್ ಆಗಿ ಸಮ್ ಆಫ್ nth ಟರ್ಮ್ ಅನ್ನೋ ಕ್ವಶನ್ಸ್ ಬಂದೇ ಬರುತ್ತೆ, ಅಥವಾ ಸ್ಪೆಸಿಫಿಕ್ ಟರ್ಮ್, ಫೈಂಡ್ 20th ಟರ್ಮ್, ಫೈಂಡ್ 7th ಟರ್ಮ್, ಫೈಂಡ್ 15th ಟರ್ಮ್, ಅಥವಾ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ. ಅದನ್ನ ನೋಡ್ಕೊಳ್ಳಿ. ಓಕೆನಾ? ಇದೆರಡೇ ಕಾನ್ಸೆಪ್ಟ್ಸ್, nth ಟರ್ಮ್ ಮತ್ತೆ ಸ್ಪೆಸಿಫಿಕ್ ಟರ್ಮ್, ಅದನ್ನ ನೀವು ನೋಡ್ಕೊಳ್ಳಿ. ಇದು 5th ಚಾಪ್ಟರ್ ಆಯ್ತು. ನೆಕ್ಸ್ಟ್ 6th ಚಾಪ್ಟರ್ ಅಲ್ಲಿ ಗ್ಯಾರಂಟೀಡ್ ಕ್ವಶನ್ಸ್ ಅಂದ್ರೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಮತ್ತೆ ಅದ್ರದ್ದು ಕನ್ವರ್ಸ್ ಥಿಯರಮ್. ಓಕೆನಾ? ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಮತ್ತೆ ಕನ್ವರ್ಸ್ ಥಿಯರಮ್ ಕೇಳ್ತಾರೆ. ಅದ್ರ ಜೊತೆಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಯೂಸಿಂಗ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಯೂಸಿಂಗ್, ಜೊತೆಗೆ ನಿಮಗೆ ಹೈಯೆಸ್ಟ್ ಪ್ರಿಯಾರಿಟಿ ಅಂತ ಅಂದ್ರೆ ಇದು ಎ ಆಂಗಲ್ ಕ್ರೈಟೀರಿಯಾ, ಸೈಡ್ಸ್ ಕ್ರೈಟೀರಿಯಾ ಕೇಳಿದ್ದಾರೆ. ಸೊ ನಿಮಗೆ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ, ಸೊ ಇದು ಈ ಸತಿ SCIS ಕೇಳೋ ಚಾನ್ಸಸ್ ಇದೆ ಅನ್ಸುತ್ತೆ. ನಾನು ಕನ್ಫ್ಯೂಸ್, SCIS ಅಥವಾ SSS ಇದೆರಡರಲ್ಲಿ ಒಂದು ಈ ಸತಿ ಕೇಳ್ತಾರೆ. ಯಾಕಂದ್ರೆ ಪ್ರೀವಿಯಸ್ಲಿ ಮಿಕ್ಕಿದ್ ಕೇಳಿದ್ದಾರೆ, ಸೊ ಎರಡನ್ನ. ಸೊ ನನಗೆ SCIS ಅಥವಾ SSS ಇದೆರಡರಲ್ಲಿ ನಿಮಗೆ ಈ ಸತಿ ಕೇಳೋ ಚಾನ್ಸಸ್ ಇದೆ ಎಕ್ಸಾಮ್ಗೆ. ಕ್ರೈಟೀರಿಯನ್, ಟ್ರಯಾಂಗಲ್ ಕ್ರೈಟೀರಿಯಾ, ಸಿಮಿಲರ್ ಕ್ರೈಟೀರಿಯನ್ ನಲ್ಲಿ ಇದನ್ನ ಕೇಳೋ ಚಾನ್ಸಸ್ ಇದೆ. ಇದನ್ನ ನೀವು ಕ್ಲೀನ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 7th ಚಾಪ್ಟರ್, ಕೋಆರ್ಡಿನೇಟ್ ಜಿಯೋಮೆಟ್ರಿ, 2 to 3 ಮಾರ್ಕ್ಸ್ ಗ್ಯಾರಂಟೀಡ್ ಕ್ವಶನ್ ಅಂತ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ರಿಲೇಟೆಡ್ ಕ್ವಶನ್ಸ್, ದೆನ್ ಸೆಕ್ಷನ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಮತ್ತೆ ಸೆಕ್ಷನ್ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಿಮಗೆ ಹೈಯೆಸ್ಟ್ ಪ್ರಿಯಾರಿಟಿ ಯಾವುದು ಕೊಡಬೇಕು ಅಂತ ಅಂದ್ರೆ ಫೈಂಡ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಗಿವನ್ ಇಟ್ಸ್ ವರ್ಟಿಸಸ್, ಈ ಟೈಪ್ ಕ್ವಶನ್ಸ್. ದೆನ್ ಫೈಂಡ್ ರೇಷಿಯೋ ಇನ್ ವಿಚ್ ಎ ಪಾಯಿಂಟ್ ಡಿವೈಡ್ಸ್ ಎ ಲೈನ್ ಸೆಗ್ಮೆಂಟ್. ಈ ತರ ಕ್ವಶನ್ಸ್ ಕೇಳ್ತಾರೆ. ಇದನ್ನ ಹೈಯೆಸ್ಟ್ ಪ್ರಿಯಾರಿಟಿ ಕಾನ್ಸೆಪ್ಟ್ ಅಂತ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿಲಿ ಗ್ಯಾರಂಟೀಡ್ 3 to 4 ಮಾರ್ಕ್ಸ್ ಕ್ವಶನ್. ಪ್ರೂವ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂದ್ರೆ LHS = RHS ಐಡೆಂಟಿಟೀಸ್ ಕ್ಲೀನ್ ಆಗಿ ನೋಡ್ಕೊಂಡಿರಿ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಏನೇನಿದೆ ಅಂತ. ಓಕೆ, ನೆಕ್ಸ್ಟ್ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಬಗ್ಗೆ ಕ್ವಶನ್ಸ್ ಇದೆ ಅದನ್ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ. ಓಕೆ, ಅದ್ರಲ್ಲಿ ಬಂದೇ ಬರುತ್ತೆ. ಅದರಲ್ಲಿ ಸ್ವಲ್ಪ ಕಷ್ಟ ಅಂತ ಯಾವ್ದು ಅನ್ಸುತ್ತೆ
ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಕ್ವಶನ್ಸ್ ಅಲ್ಲಿ ಕಷ್ಟ ಅಂತ ಯಾವ್ದು ಅನ್ಸುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಲ್ಲಿ ಕಷ್ಟದ ಕ್ವಶನ್ಸೇ ಕೊಡೋದು. ಸೊ ಹಾಗಾಗಿ ನಾನು ಇಲ್ಲೂ ಮೆನ್ಷನ್ ಮಾಡಿದ್ದೀನಿ, ಎನ್ ಸಿ ಆರ್ ಟಿ ಕ್ವಶನ್ಸ್ ಎಸ್ಪೆಷಲಿ ದ ಟಫ್ ಒನ್ಸ್. ಎನ್ ಸಿ ಆರ್ ಟಿ ಇನ್ ದ ಸೆನ್ಸ್ ಆ ಟೆಕ್ಸ್ಟ್ ಬುಕ್ ತಗೊಬೇಕು ಅಂತ ನೋಡಕ್ ಹೋಗ್ಬಿಡಿ. ನಿಮ್ಮ ಕರ್ನಾಟಕ ಸ್ಟೇಟ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಏನಿದೆ ಅದೇ ಟೆಕ್ಸ್ಟ್ ಬುಕ್ ನ ಎನ್ ಸಿ ಆರ್ ಟಿ ಇಂದ ಕನ್ವರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ ನೀವೇನು ವರ್ಷ ಇಡೀ ಓದಿದಿರಲ್ಲ ಅದೇ ಟೆಕ್ಸ್ಟ್ ಬುಕ್ ಅಲ್ಲಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಂಥ ಕ್ವಶನ್ಸ್ ಎಷ್ಟಿದೆಯೋ ಅದಷ್ಟನ್ನು ನೀವು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಹೈ ಪ್ರಿಯಾರಿಟಿ 2 marks ಕ್ವಶನ್ಸ್ ಅಂತ ಅಂದ್ರೆ ಅದೇ ಮಾಮೂಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸಿಂಗ್ ಡಿಗ್ರೀಸ್, ದೆನ್ ಕಾಂಪ್ಲಿಮೆಂಟರಿ ಆಂಗಲ್ ಪ್ರಾಬ್ಲಮ್ಸ್ ಇನ್ವಾಲ್ವಿಂಗ್ ಕಾಂಪ್ಲಿಮೆಂಟರಿ ಆಂಗಲ್. ಟೋಟಲ್ ನಿಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯಾವುದನ್ನು ಬಿಡಕ್ ಹೋಗ್ಬೇಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದು. ಓಕೆನಾ. ನೆಕ್ಸ್ಟ್ 9th ಚಾಪ್ಟರ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಇದನ್ನ ನಾವು ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಅಂತಾನು ಕರಿತೀವಿ. ಸೊ ಹೈಯರ್ ಲೆವೆಲ್ ಎಕ್ಸಾಮ್ಸ್, ಇಂಜಿನಿಯರಿಂಗ್ ಅಲ್ಲಿ ಪ್ಲೇಸ್ಮೆಂಟ್ ಎಕ್ಸಾಮ್ಸ್ ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಈ ಕಾನ್ಸೆಪ್ಟ್ ನ ನಾವು ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಅದನ್ನ ಬ್ರಾಕೆಟ್ ಅಲ್ಲೂ ಹಾಕಿದ್ದೀನಿ. ಈಗ ನೀವು ನಿಮ್ಮ ಲೆವೆಲ್ ಅಲ್ಲಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಇದೆ. ಸೊ ಇದರಲ್ಲಿ ಗ್ಯಾರಂಟೀಡ್ ಕ್ವಶನ್ಸ್ ಯಾವ ತರ ಬರುತ್ತೆ, ಆಂಗಲ್ ಆಫ್ ಎಲಿವೇಶನ್ ಆರ್ ಆಂಗಲ್ ಆಫ್ ಡೆಪ್ರೆಷನ್, ಇದೇ ಕ್ವಶನ್ಸ್. ಹೊಸತಿ ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ ನಿಮಗೆ ಎಕ್ಸಾಮ್ ಅಲ್ಲಿ, 2 ಕ್ವಶನ್ ಆರ್ ಅಂತ ಆಪ್ಷನ್ಸ್ ಕೊಟ್ಬಿಟ್ಟು 2 ಕ್ವಶನ್ ಆಂಗಲ್ ಆಫ್ ಎಲಿವೇಶನ್ ಅಂತ ಕೊಟ್ಟಿದ್ದಾರೆ. ಈ ಆಂಗಲ್ ಆಫ್ ಡಿಪ್ರೆಷನ್ ಕೊಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಹೊಸತಿ ಕೊಟ್ಟಿದ್ದೆ ಕೊಡ್ಬೇಕು ಅಂತ ಏನಿಲ್ಲ. ಸೊ ಎಲಿವೇಶನ್ ಚೇಂಜ್ ಮಾಡ್ಬಿಟ್ಟು ಆಂಗಲ್ ಆಫ್ ಡಿಪ್ರೆಷನ್ ಕೊಡೋ ಚಾನ್ಸಸ್ ಇದೆ, ಅದ್ರ ಕಡೆಗೆ ಜಾಸ್ತಿ ಗಮನ ಕೊಡಿ. ಓಕೆ. ಸೊ 2 ಪ್ರಾಬ್ಲಮ್ಸ್ ಯೂಶಲಿ ಇನ್ವಾಲ್ವ್ಸ್ 1 or 2 ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಈ ತರ ಕಾನ್ಸೆಪ್ಟ್ಸ್. ಬಟ್ ನಿಮಗೆ ಇದರಲ್ಲಿ ಎಸ್ಪೆಷಲಿ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ ತುಂಬಾ ಈಸಿ ಕ್ವಶನ್ ಮಾರ್ಕ್ಸ್ ನ ತೆಗೆಯೋದು. ಬಟ್ ಸ್ವಲ್ಪ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಅಂದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾಕಂದ್ರೆ ಫಸ್ಟ್ ಕ್ವಶನ್ನೇ ಸ್ವಲ್ಪ ಜಾಸ್ತಿ ಇರುತ್ತೆ, ಲೆಂತಿ ಇರುತ್ತೆ. ಆ ಕ್ವಶನ್ಸ್ ನ ಓದ್ಕೊಂಡು ನೀವೊಂದು ಡಯಾಗ್ರಾಮ್ ಬರೀಬೇಕು. ಆ ಡಯಾಗ್ರಾಮು ಫೈನಲಿ ಇಟ್ ವಿಲ್ ಎಂಡ್ ಅಪ್ ವಿತ್ ರೈಟ್ ಆಂಗಲ್ ಟ್ರಯಾಂಗಲ್. ಕರೆಕ್ಟಾ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಅಂದ್ರೆ 2 ಪಾಸಿಬಿಲಿಟೀಸ್ ಇದೆ. ಒಂದು 90 ಡಿಗ್ರಿ ಒಂದು ಇದ್ದೇ ಇರುತ್ತೆ, ಮತ್ತೆ 60-30 ಇದ್ದೇ ಇರುತ್ತೆ. ಕರೆಕ್ಟಾ. ದೆನ್ ಇಲ್ಲ ಅಂದ್ರೆ ಒಂದು 90 ಡಿಗ್ರಿ ಅಂತೂ ಇರುತ್ತೆ, 45 ಡಿಗ್ರಿ ಅಂತೂ ಇರುತ್ತೆ. ಇದೆರಡು ಪಾಸಿಬಿಲಿಟೀಸ್ ಇರುತ್ತೆ ಇದರಲ್ಲಿ. 180 ಡಿಗ್ರಿ ಟೋಟಲ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ 180 ಡಿಗ್ರಿ. ಕರೆಕ್ಟಾ. ಸೊ ಇದೆರಡು ಪಾಸಿಬಿಲಿಟೀಸ್. ಸೊ ಡಯಾಗ್ರಾಮ್ ನೀವು ಬರೆದು ಬಿಟ್ರೆ ಈ ಕ್ವಶನ್ ನ ಓದ್ಕೊಂಡು 50% ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಕ್ವಶನ್ ನ ಓದಿ ಡಯಾಗ್ರಾಮ್ ಬರೆಯೋದನ್ನ ಕ್ಲೀನ್ ಆಗಿ ಕಲ್ತ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಸರ್ಕಲ್ಸ್ ಮತ್ತೆ ಸರ್ಕಲ್ಸ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ 2 to 3 marks ಗೆ. ಸೊ ಪ್ರೂವ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್ ಇನ್ ಲೆಂತ್. ದೆನ್ ಪ್ರಾಬ್ಲಮ್ಸ್ ಯೂಸಿಂಗ್ ದಿಸ್ ಪ್ರಾಪರ್ಟಿ. ದೆನ್ 1 mark ಕ್ವಶನ್ ಅಂತಂದ್ರೆ ದ ಟ್ಯಾಂಜೆಂಟ್ ಕಾಣ್ತಾ ಇದೆಯಾ, ಟ್ಯಾಂಜೆಂಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ರೇಡಿಯಸ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಸರ್ಕಲ್ಸ್ ಅಲ್ಲಿ 2 ಥಿಯರಮ್ಸ್ ಇದೆ. ಸೊ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಒಂದ್ಸತಿ ಒಂದು ಥಿಯರಮ್ ನ ಕೊಟ್ಟಿದ್ದಾರೆ, ಈ ಸತಿ ಇನ್ನೊಂದು ಥಿಯರಮ್ ಕೊಡೋ ಚಾನ್ಸಸ್ ಇದೆ. ಅದನ್ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ಥಿಯರಮ್ಸ್ ಏನ್ ಗೊತ್ತಾ, ಈ ಥಿಯರಮ್ಸ್, ಇರ್ರಾಷನಲ್ ಪ್ರೂಫು, ಇದೆಲ್ಲ ಆ ಸ್ಟೆಪ್ಸ್ ಯಾವ್ದು ಚೇಂಜ್ ಆಗಲ್ಲ. ಓಕೆನಾ. ಅದು ಸಿಂಪಲ್. ಅದನ್ನ ಅಷ್ಟನ್ನ ಕಲ್ತ್ಕೊಂಡ್ಬಿಟ್ರೆ ನಿಮಗೆ 5 to 10 marks ಕೈಯಲ್ಲಿದ್ದಂಗೆ. ಯಾವಾಗ್ಲಿದ್ರು ಕೇಳ್ತಾರೆ, ಯಾವ ಎಕ್ಸಾಮ್ ಅಲ್ಲಾದ್ರೂ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಗ್ಯಾರಂಟೀಡ್ 4-5 marks. ಸೊ ಪ್ರಾಬ್ಲಮ್ಸ್ ಇನ್ವಾಲ್ವಿಂಗ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಓಕೆ. ಸಿಲಿಂಡರ್ ರಿಲೇಟೆಡ್, ಕೋನ್ ರಿಲೇಟೆಡ್. ಓಕೆ. ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ವಾಲ್ಯೂಮ್. ಕೇಳ್ತಾನೆ. ಸಿಲಿಂಡರ್ ತಪ್ಪಿದ್ರೆ ಕೋನು. ಸತಿ ಸಿಲಿಂಡರ್ ಕೇಳಿದಾರೆ ಅನ್ಸುತ್ತೆ ಎಕ್ಸಾಮ್ 1 ಅಲ್ಲಿ. ಈ ಸತಿ ಕೋನ್ ರಿಲೇಟೆಡ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ, ಅಥವಾ ಕೋನ್ ಕೇಳಿದ್ರೆ ಸಿಲಿಂಡರ್ ರಿಲೇಟೆಡ್ ಕ್ವಶನ್ಸ್. ದೆನ್ ಓಕೆ, ಸೇಮ್ ಇದೆ. ಪ್ರಾಬ್ಲಮ್ಸ್ ಇನ್ವಾಲ್ವಿಂಗ್ ಕನ್ವರ್ಷನ್ ಆಫ್ ಸಾಲಿಡ್ಸ್, ಸ್ಪಿಯರ್ ಮೆಲ್ಟೆಡ್ ಟು ಫಾರ್ಮ್ ಆಫ್ ಸಿಲಿಂಡರ್. ಇದು ಕೂಡ ಲೆಂತಿ ಕ್ವಶನ್ಸ್. ಅದನ್ನು ಓದಿ ಅರ್ಥ ಮಾಡ್ಕೊಂಡು ನೀವು ಡಯಾಗ್ರಾಮ್ ಬರೆದು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 4 to 5 marks ಮಾಮೂಲಿ ಮೀನ್, ಮೀಡಿಯನ್, ಮೋಡ್ ಬಗ್ಗೆ ಗಮನ ಇರಲಿ. ಯು ವಿಲ್ ಬಿ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂಡ್ ಆಸ್ಕ್ ಟು ಫೈಂಡ್ ಒನ್ ಆಫ್ ದೀಸ್. ಸೊ 3 ಫಾರ್ಮುಲಾ
ಅದನ್ನ ನೆನ್ಪಿಟ್ಕೊಳ್ಳಿ. ಈ ಸ್ಟ್ಯಾಟಿಸ್ಟಿಕ್ಸ್, ಪ್ರೊಬ್ಯಾಬಿಲಿಟಿ, ಮಾರ್ಕ್ಸ್ ತೆಗೆಯೋದು ತುಂಬಾ ಈಸಿ. ಅವರೇ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಅದಕ್ಕೆ ಫಾರ್ಮುಲಾ ಹಾಕು, ಸಬ್ಸ್ಟಿಟ್ಯೂಟ್ ಮಾಡು, ಆನ್ಸರ್ ತೆಗಿ. ಅಷ್ಟೇ. ಸೊ ಪ್ರೊಬ್ಯಾಬಿಲಿಟಿಲಿ ಕೂಡ ನಿಮಗೆ ಕಾಯಿನ್ಸ್, ಡೈಸ್ ಮತ್ತೆ ಕಾರ್ಡ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ತುಂಬಾ ಈಸಿ ಕಾನ್ಸೆಪ್ಟ್. ಮಾರ್ಕ್ಸ್ ತೆಗೆಯೋದಕ್ಕೆ ಇದನ್ನ ನೀವು ಓದ್ಕೊಳ್ಳಿ. ಓಕೆನಾ? ಇಷ್ಟನ್ನ ನೀವು ಪ್ರಿಪೇರ್ ಆಯ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಮಕ್ಕಳ, ನಾನು ಹೇಳ್ತಾ ಇದ್ದೀನಿ, 80 ಔಟ್ ಆಫ್ 80 ತೆಗೆಯೋದ್ರಲ್ಲಿ ಯಾವುದೇ ತರದ ಡೌಟ್ ಇಲ್ಲ. ಸೊ ನಿಮಗೆ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್, ಮಾರ್ಕ್ಸ್ ವೈಸ್ ಮತ್ತೆ ಹೈಯೆಸ್ಟ್ ಪ್ರಿಯಾರಿಟಿ ಕಾನ್ಸೆಪ್ಟ್ಸ್ ಮತ್ತೆ ಯಾವುದು ಮಾರ್ಕ್ಸ್ ಗ್ಯಾರಂಟಿಡ್ ಮಾರ್ಕ್ಸ್ ಕ್ವಶನ್ಸ್ ಯಾವ ಕಾನ್ಸೆಪ್ಟ್ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋನ ಫಾಲೋ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಡೋದು, ನಿಮಗೆ ಒಂದು ಕರೆಕ್ಟ್ ದಾರಿಲಿ ಕರ್ಕೊಂಡೋಗಿ ನಿಮಗೆ ಒಳ್ಳೆ ಮಾರ್ಕ್ಸ್ ತೆಗೆಸೋದು ನಮ್ಮ ಉದ್ದೇಶ. ಅದರಲ್ಲೂ ಜೊತೆಗೆ 2027 ಬ್ಯಾಚ್ ಇನ್ನೇನು ಕಮೆಂಟ್ಸ್ ಆಗ್ತಾ ಇದೆ, ಸೊ ಅವ್ರಿಗೂ ಒಂದು ಒಳ್ಳೆ, ಲಾಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿದ್ದು ಲೇಟ್ ಆಗಿ ಚಾನಲ್ನ, ಬಟ್ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ ನಮಗೆ. ನೆಕ್ಸ್ಟ್ ಇಯರ್ ಕೂಡ ಸಪೋರ್ಟ್ ಮಾಡಿ. ಬೇರೆ ಬೇರೆ ಟೀಚರ್ಸ್ಗಳಿದ್ದಾರೆ ಎಲ್ಲ ಸಬ್ಜೆಕ್ಟ್ಸಿಗೂ. ನಾವೇ ಎಲ್ಲ ಸಬ್ಜೆಕ್ಟ್ಸ್ನ ಟೀಚ್ ಮಾಡ್ತಾ ಇದ್ವಿ, ಬಟ್ ಈಗ ಬೇರೆ ಬೇರೆ ಸಪ್ರೇಟ್ ಟೀಚರ್ಸ್ಗಳಿದ್ದಾರೆ. ಸೊ ಎಲ್ಲ ಒಳ್ಳೆ ಕಂಟೆಂಟ್ ಬರ್ತಾ ಇದೆ, ಅದನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಇನ್ನು ಮುಂದೆ ಒಳ್ಳೊಳ್ಳೆ ಟೀಚಿಂಗ್ ವಿಡಿಯೋಸ್ ಜೊತೆಗೆ ಮೋಟಿವೇಶನಲ್ ವಿಡಿಯೋಸ್, ಇನ್ಫಾರ್ಮೇಶನಲ್ ವಿಡಿಯೋಸ್, ಅಪ್ಡೇಟ್ ವಿಡಿಯೋಸ್ ಎಲ್ಲ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಮಕ್ಕಳ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.